ಡಾಕ್ಟರ್ ಡಿ.ವಿ. ಗುರುಪ್ರಸಾದ್ ಅವರ ನೀವು ಒಮ್ಮೆ ಫೇಲ್ ಆಗಲೇಬೇಕು. ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುವುದು ಅತ್ಯಗತ್ಯ. ನನಗಿಂತ 3 ವರ್ಷ ಕಿರಿಯಳಾಗಿರುವ ನನ್ನ ತಂಗಿ ಮತ್ತು ನಾನು ಒಂದೇ ಪ್ರೈಮರಿ ಶಾಲೆಗೆ ಹೋಗುತ್ತಿದ್ದೆವು. ನನ್ನ ತಂಗಿ ಬಹಳ ಬುದ್ಧಿವಂತೆ. ಪ್ರತಿ ಪರೀಕ್ಷೆಯಲ್ಲಿಯೂ ಆಕೆಯೇ ಅವಳ ತರಗತಿಗೆ ಮೊದಲಿಗಳಾಗುತ್ತಿದ್ದಳು. ಆದರೆ ನಾನಾದರೋ ಚೇಷ್ಟೆ ಮಾಡುತ್ತಿದ್ದ ಬಾಲಕ. ವಿದ್ಯಾಭ್ಯಾಸಕ್ಕಿಂತ ಆಟಗಳಲ್ಲಿ ನನಗೆ ಹೆಚ್ಚಿನ ಆಸಕ್ತಿ. ನಮ್ಮ ಶಿಕ್ಷಕರಿಗೆ ಸಾಕಷ್ಟು ಗೋಳಾಡಿಸುತ್ತಿದ್ದೆ. ಹೆಡ್ ಮೇಡಮ್ರಿಂದ ಹಿಡಿದು ಎಲ್ಲ ಶಿಕ್ಷಕರು ನನ್ನನ್ನು ಕಂಡ ಕೂಡಲೇ ನಿನ್ನ ತಂಗಿ ಎಷ್ಟು ಬುದ್ಧಿವಂತೆ, ನೀನೇಕೆ ಇಷ್ಟು ತುಂಟ ಬಾಲಕ ಎಂದು ಕೇಳುತ್ತಿದ್ದರು. ನನ್ನ ಮಾತಾಪಿತರಿಗೂ ಇದೇ ಮಾತುಗಳನ್ನೇ ಬರೆದು ಕಳುಹಿಸುತ್ತಿದ್ದರು. ವಾರ್ಷಿಕ ಪರೀಕ್ಷೆ ಅಥವಾ ಮಾಸಿಕ ಟೆಸ್ಟ್ಗಳ ಅಂಕಪಟ್ಟಿಯನ್ನು ಮನೆಗೆ ತಂದು ತೋರಿಸಿದಾಗ ನನ್ನ ತಂದೆ, ನಿನ್ನ ತರಗತಿಯಲ್ಲಿ ಯಾರು ಮೊದಲ ರ್ಯಾಂಕ್ ಗಳಿಸಿದವರು ಎಂದು ಕೇಳುತ್ತಿದ್ದರು. ಆಗ ನಾನು ನನ್ನ ಸಹಪಾಠಿ ಶ್ರೀನಿಧಿಯ ಹೆಸರನ್ನು ಹೇಳಿದರೆ, ನೀನು ಅವನ ಕಾಲ ಕೆಳಗೆ ತೂರಬೇಕು, ಅವನು ಪ್ರತಿ ಪರೀಕ್ಷೆಯಲ್ಲಿಯೂ ಮೊದಲಿಗ, ನೀನಾದರೋ 25ನೇ ಸ್ಥಾನವನ್ನು ಕಾಯಂಪಡಿಸಿಕೊಂಡಿರುವೆ ಎಂದು ಮೂದಲಿಸುತ್ತಿದ್ದರು. ಹೀಗಾಗಿ ಪ್ರೈಮರಿ ಶಾಲೆಯಿಂದಲೂ ನನಗೆ ನನ್ನ ಮೇಲೆ ಒಂದು ರೀತಿಯ ಕೀಳರಿಮೆ ಬರುವಂತಾಯಿತು. ನಾನು ಹೈಸ್ಕೂಲ್ ಸೇರಿದಾಗ ಅದು ಬಾಲಕರ ಶಾಲೆಯಾದ್ದರಿಂದ ನನ್ನ ತಂಗಿ ಅಲ್ಲಿಗೆ ಬರಲಿಲ್ಲ. ಹೀಗಾಗಿ ನಮ್ಮಿಬ್ಬರ ಮಧ್ಯೆ ಸ್ಪರ್ಧೆ ಇರಲಿಲ್ಲ. ಆ ಶಾಲೆಯಲ್ಲಿಯೂ ನಾನು ವಿದ್ಯಾಭ್ಯಾಸಕ್ಕಿಂತ ಹೆಚ್ಚಾಗಿ ಪಠ್ಯೇತರ ಚಟುವಟಿಕೆಗಳ ಮೇಲೆಯೇ ಹೆಚ್ಚಿನ ಗಮನ ಹರಿಸಿದ್ದರಿಂದ ಹೈಸ್ಕೂಲಿನಲ್ಲಿಯೂ ಮೊದಲ 10 ರ್ಯಾಂಕ್ ಗಳಿಸಲಿಲ್ಲ. ನಾನು SSLC ತೇರ್ಗಡೆಯಾದಾಗ 3 ವಿಷಯಗಳಲ್ಲಿ ಮೊದಲ ದರ್ಜೆಯಲ್ಲಿ, ಉಳಿದರಲ್ಲಿ 2ನೇ ದರ್ಜೆಯಲ್ಲಿ ಪಾಸಾಗಿದ್ದೆ. ನಾನು ಪದವಿಗೆಂದು ಬೆಂಗಳೂರಿನ ನ್ಯಾಷನಲ್ ಕಾಲೇಜಿಗೆ ಸೇರಿದಾಗ ನನ್ನ ಸಹಪಾಠಿಗಳೆಲ್ಲ ಅತಿ ಬುದ್ಧಿವಂತರೇ. ಅವರೆದುರು ನಾನೊಬ್ಬನೇ ದಡ್ಡನಿದ್ದುದು. ಇವನಿಗೆ ಹೇಗೆ ಈ ಕಾಲೇಜಿನಲ್ಲಿ ಸೀಟು ದೊರಕೀತು ಎಂದು ಕೆಲವರು ನನ್ನ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದರು. ಸಹಪಾಠಿಗಳ ಎದುರು ನಾನೇನು ಸಾಧಿಸಬಲ್ಲೆ, ನನಗೆ ಇವರ ಸರಿಸಮವಾಗಿ ಬರುವ ಶಕ್ತಿ ಇದೆಯೇ ಎಂದು ನನ್ನನ್ನು ನಾನೇ ಪ್ರಶ್ನಿಸಿಕೊಳ್ಳುತ್ತಿದ್ದೆ. ವಿದ್ಯಾಭ್ಯಾಸದಲ್ಲಿ ನನ್ನ ಸಹಪಾಠಿಗಳನ್ನು ಹಿಂದಿಕ್ಕಲು ನನಗೆ ಸಾಧ್ಯವಿಲ್ಲ ಎಂದು ಭಾವಿಸಿ ನಾನು ಟೇಬಲ್ ಟೆನ್ನಿಸ್, ನಾಟಕ, ಛಾಯಾಗ್ರಹಣ ಇತ್ಯಾದಿ ವಿಷಯಗಳ ಬಗ್ಗೆ ಆಸಕ್ತಿಯನ್ನು ವಹಿಸಿದೆ. ನಾನು ಈಗಾಗಲೇ ಹಲವಾರು ಬಾರಿ ಹೇಳಿರುವಂತೆ ನಾನು ಮೊದಲ BSc ಪರೀಕ್ಷೆಯನ್ನು ಮೊದಲ ಪ್ರಯತ್ನದಲ್ಲಿಯೂ, 2ನೇ BScಯನ್ನು 2ನೇ ಪ್ರಯತ್ನದಲ್ಲಿಯೂ ಮತ್ತು 3ನೇ BScಯನ್ನು 3ನೇ ಪ್ರಯತ್ನದಲ್ಲಿಯೂ 3ನೇ ದರ್ಜೆಯಲ್ಲಿ ಪಾಸಾಗಿದ್ದೇನೆ. ಆ ಸಮಯದಲ್ಲಿ ನನಗಾದ ವೈಯಕ್ತಿಕ ಅವಮಾನ ಹೇಳತೀರದು. ನಾನು ಯಾವುದಕ್ಕೂ ಲಾಯಕ್ಕಲ್ಲ ಎಂದು ನನ್ನ ಮಾತಾಪಿತರು ನನ್ನನ್ನು ಮೂದಲಿಸುತ್ತಿದ್ದುದಲ್ಲದೆ ಯಾವ ಗೆಳೆಯರೂ ನನ್ನತ್ತ ಸುಳಿಯುತ್ತಿರಲಿಲ್ಲ. ಆ 1 ವರ್ಷ ನಾನು ಯಾವುದೇ ಕೆಲಸ ಕಾರ್ಯವನ್ನು ಮಾಡದೆ ಮನೆಯಲ್ಲಿಯೇ ಕುಳಿತಿದ್ದಾಗ ನನ್ನನ್ನು ಆವರಿಸಿದ್ದ ಕೀಳರಿಮೆ ಹೇಳತೀರದು. ನನ್ನ ಅಲ್ಲಿಯವರೆಗಿನ ಜೀವನದ ಬಗ್ಗೆ ನಾನೇ ಯೋಚನೆಯನ್ನು ಮಾಡತೊಡಗಿದೆ. ನಾನು ಎಲ್ಲರೂ ಮೂದಲಿಸುವಂತಹ ಮನುಷ್ಯನೇ? ನನಗೆ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲವೇ? ಸದಾಕಾಲವೂ ನಾನು ಹೀಗೆಯೇ ಇರಬೇಕೇ ಎಂಬ ಭಾವನೆ ಮೂಡಿಬಂತು. ನಾನು ಇನ್ನು ಮುಂದೆ ಹೀಗಿರಬಾರದು. ನಾನು ಏನು ಮಾಡಿದರೆ ಸಾಫಲ್ಯವನ್ನು ಗಳಿಸಬಹುದು ಎನ್ನುವ ಬಗ್ಗೆ ನನಗೆ ನಾನೇ ಯೋಚಿಸುತ್ತಾ ಹೋದೆ. ಆಗ ನನಗೆ 22 ವರ್ಷ ವಯಸ್ಸಾಗಿತ್ತು. ಆ ಸಮಯದಲ್ಲಿ ನನ್ನನ್ನು ನಾನು ನನ್ನ ಆಸಕ್ತಿಗಳೇನು ಎಂದು ಪ್ರಶ್ನಿಸಿಕೊಂಡೆ. ನನಗೆ ಚಿಕ್ಕಂದಿನಿಂದಲೂ ಬರವಣಿಗೆಯಲ್ಲಿ ಆಸಕ್ತಿ ಇತ್ತು. ಪ್ರತಿಯೊಬ್ಬರೂ ನನ್ನ ಲೇಖನಗಳನ್ನು ಮೆಚ್ಚುತ್ತಿದ್ದರು. ನಾನು ಶಾಲೆಯ ಮತ್ತು ಕಾಲೇಜಿನ ವಾರ್ಷಿಕ ಸಂಚಿಕೆಗಳ ಸಂಪಾದಕನಾಗಿದ್ದೆ. ಹಾಗಾಗಿ ನನ್ನೊಳಗೆ ಒಬ್ಬ ಲೇಖಕನಿದ್ದಾನೆ ಎಂದು ನನಗೆ ಅನ್ನಿಸಿತು. ಆಗ ನನಗೆ ನನ್ನ ಬರವಣಿಗೆಯೇ ನನ್ನ ಬಲ ಎಂದು ತಿಳಿಯಿತು. ಇದನ್ನೇ ನಾನು ಮುಂದುವರಿಸಿದರೆ ಏನನ್ನಾದರೂ ಸಾಧಿಸಬಹುದು ಎಂದು ಯೋಚಿಸಿ ಒಬ್ಬ ಪತ್ರಕರ್ತನಾಗಬೇಕೆಂದು ಮನಸ್ಸು ಮಾಡಿದೆ. ಆ ಸಮಯದಲ್ಲಿ ಪತ್ರಕರ್ತರಿಗೆಂದು ವಿಶೇಷ ಕಾಲೇಜುಗಳಿರಲಿಲ್ಲ. ನೀನು ಪತ್ರಕರ್ತನಾಗಬೇಕಾದರೆ ಕನ್ನಡ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ MA ಪದವಿ ಗಳಿಸಿದರೆ ಸಾಕೆಂದು ಯಾರೋ ಹೇಳಿದರು. ಹೀಗಾಗಿ ನಾನು ಇಂಗ್ಲಿಷ್ ಸಾಹಿತ್ಯದಲ್ಲಿ MA ಮಾಡಲು ನನ್ನ ಹೆಸರನ್ನು ನೋಂದಾಯಿಸಿದೆ.
ಮುಂದೇನಾಯಿತು ಎಂದು ಈಗಾಗಲೇ ಬರೆದಿದ್ದೇನೆ. ಆ ಸಮಯದಲ್ಲಿ ನನ್ನಲ್ಲಿ ಇದ್ದಂತಹ ಕೊರತೆ ಎಂದರೆ ಆತ್ಮವಿಶ್ವಾಸದ ಬಲ. ನಾನು ಏನನ್ನೂ ಮಾಡಲಾರೆ, ನನ್ನ ಸಹಪಾಠಿಗಳನ್ನು ಎದುರಿಸಲಾರೆ, ನನ್ನ ತಂಗಿಯೇ ನನಗಿಂತ ಮೇಲು, ನನ್ನ ಸಹಪಾಠಿಗಳು ನನಗಿಂತ ಮೇಲು, ನಾನು ಕೆಲಸಕ್ಕೆ ಬಾರದ ವ್ಯಕ್ತಿ ಎನ್ನುವ ಭಾವನೆಯು ಆವರಿಸಿ ನಾನೇನಾದರೂ ಸಾಧನೆ ಮಾಡಬಲ್ಲನೆ ಎನ್ನುವ ಶಂಕೆ ನನಗೆ ಉಂಟಾಗಿತ್ತು. ನಾನು MA ಪರೀಕ್ಷೆಯಲ್ಲಿ ಮೊದಲ ರ್ಯಾಂಕ್ ಗಳಿಸಿದ ನಂತರವೇ ನನ್ನ ಆತ್ಮವಿಶ್ವಾಸ ನನ್ನಲ್ಲಿ ಮರುಕಳಿಸಿತು. ಬಹಳಷ್ಟು ಜನರು ನಿಮ್ಮಲ್ಲಿ ಆತ್ಮವಿಶ್ವಾಸವಿರಬೇಕು ಎಂದು ನಮಗೆ ಬೋಧಿಸುವುದನ್ನು ನಾವು ಕೇಳಿದ್ದೇವೆ. ಆತ್ಮವಿಶ್ವಾಸ ಎಂದರೆ ಏನು ಎಂದು ಯಾರೂ ನಮಗೆ ಸರಿಯಾಗಿ ತಿಳಿಸುವುದಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಆತ್ಮವಿಶ್ವಾಸವೆಂದರೆ ನನ್ನ ಬಗ್ಗೆ ನನಗಿರುವ ನಂಬಿಕೆ ಹಾಗೂ ವಿಶ್ವಾಸ. ನಾನು ಇಂತಹ ಕೆಲಸ ಮಾಡಬಲ್ಲೆ, ನನ್ನಿಂದ ಇದು ಸಾಧ್ಯ, ನಾನು ಈ ಕೆಲಸದಲ್ಲಿ ಸೋಲುವುದಿಲ್ಲ ಎಂದು ಯಾವುದಾದರೂ ಒಂದು ನಿಗದಿತ ಕೆಲಸವನ್ನು ಮಾಡಲು ಇರುವ ಧೈರ್ಯ ಹಾಗೂ ನಂಬಿಕೆಯೇ ಆತ್ಮವಿಶ್ವಾಸ. ಬಹಳ ಜನರಿಗೆ ತಮ್ಮಲ್ಲಿರುವ ದೈಹಿಕ ಹಾಗೂ ಮಾನಸಿಕ ಶಕ್ತಿಯ ಬಗ್ಗೆ ಅರಿವೆಯೇ ಇರುವುದಿಲ್ಲ. ಆ ಕೆಲಸವನ್ನು ಮಾಡುವುದು ನನಗೆ ಸಾಧ್ಯವಿಲ್ಲ, ಅದನ್ನು ನಾನು ಮಾಡಲು ಹೊರಟರೆ ನಾನು ಸೋಲಬಹುದು, ಇದು ನನ್ನ ಕೈಯಲ್ಲಿ ಆಗದ ಮಾತು, ಇದನ್ನು ಇತರರು ಮಾತ್ರ ಮಾಡಲು ಸಾಧ್ಯ, ನಾನೊಬ್ಬ ಹುಲುಮಾನವ, ನನ್ನ ಕೈಗೆ ನಿಲುಕದಂತಹ ಕೆಲಸವಿದು ಎಂದು ಎಷ್ಟೋ ಬಾರಿ ನಾವು ನಮ್ಮ ಬಗ್ಗೆಯೇ ಸಂದೇಹವನ್ನು ಪಟ್ಟು ಕೆಲಸವೊಂದನ್ನು ಮಾಡಲು ಹಿಂಜರಿಯುತ್ತೇವೆ. ಸಂದೇಹ ಪಡದೆ ಇರುವ ಮನಸ್ಸನ್ನು ಇಟ್ಟುಕೊಂಡು ನಮ್ಮ ಶಕ್ತಿಯ ಬಗ್ಗೆ, ನಮ್ಮ ಕಾರ್ಯಕ್ಷಮತೆಯ ಬಗ್ಗೆ, ಒಂದು ಕೆಲಸವನ್ನು ಮಾಡಲು ನಮಗಿರುವ ನಿಷ್ಠೆಯ ಬಗ್ಗೆ ಯಾವಾಗ ನಮ್ಮಲ್ಲಿ ನಂಬಿಕೆಯು ಬರುತ್ತದೆಯೋ ಆಗ ಆತ್ಮವಿಶ್ವಾಸ ಮೂಡುತ್ತದೆ. ಆತ್ಮವಿಶ್ವಾಸವು ನಮ್ಮಲ್ಲಿ ಮೂಡಬೇಕಾದರೆ ನಮ್ಮ ಬಗ್ಗೆ ನಮಗೇ ಕೀಳರಿಮೆ ಇರಬಾರದು, ಬದಲಾಗಿ ಉತ್ತಮ ಅಭಿಪ್ರಾಯವಿರಬೇಕು. ಇದು ನನ್ನ ಕೈ ಮೀರುವ ವಿಷಯ ಎಂಬ ಭಾವನೆಯನ್ನು ಇಟ್ಟುಕೊಂಡವರಿಗೆ ಆತ್ಮವಿಶ್ವಾಸವಿಲ್ಲವೆಂದು ಹೇಳಬಹುದು. ಒಂದು ವಿಷಯವನ್ನು ನಾವು ಗಮನಿಸಬೇಕಾಗುತ್ತದೆ. ಅಹಂಭಾವ ಮತ್ತು ಆತ್ಮವಿಶ್ವಾಸ ಒಂದೇ ಅಲ್ಲ. ಅಹಂಭಾವವೆಂದರೆ ಮೇಲರಿಮೆಯ ಪರಮಾವಧಿ. ನಾನೇ ಚಂದ್ರ, ಇಂದ್ರ, ದೇವೇಂದ್ರ, ನನ್ನನ್ನು ಬಿಟ್ಟರೆ ಬೇರಾರಿಗೂ ಈ ಕೆಲಸ ಮಾಡಲು ಆಗುವುದಿಲ್ಲ, ನಾನೇ ಎಲ್ಲವನ್ನೂ ಮಾಡಬಲ್ಲೆ ಎಂದು ಘೋಷಿಸುತ್ತಾ ಪ್ರತಿಯೊಂದು ವಾಕ್ಯದಲ್ಲಿಯೂ ನಾನು ನಾನು ಎಂದೇ ಹೇಳುವವರು ಅಹಂಭಾವವಿರುವವರು. ತಾವೇ ಎಲ್ಲರಿಗಿಂತ ಮೇಲು ಎಂದು ಸದಾಕಾಲವೂ ಭಾವಿಸುವವರು, ಸದಾ ತಮ್ಮ ಬಗ್ಗೆಯೇ ಜಂಬ ಕೊಚ್ಚುವವರು ಅಹಂಭಾವದ ವ್ಯಕ್ತಿಗಳು. ಅಹಂಭಾವ ಇರುವವರು ಖಂಡಿತವಾಗಿಯೂ ತಾವು ಮಾಡುವ ಕೆಲಸದಲ್ಲಿ ಸಫಲತೆಯನ್ನು ಕಾಣುವುದಿಲ್ಲ. ಅಹಂಭಾವಕ್ಕೂ ಆತ್ಮವಿಶ್ವಾಸಕ್ಕೂ ಇರುವ ಮುಖ್ಯ ವ್ಯತ್ಯಾಸವೆಂದರೆ ಆತ್ಮವಿಶ್ವಾಸವಿರುವವನು ತನ್ನ ಕೈಯಲ್ಲಾಗುವ ಕೆಲಸ ಕಾರ್ಯಗಳಿಗೆ ಮಾತ್ರ ಕೈ ಹಾಕುತ್ತಾನೆಯೇ ಹೊರತು ತಾನು ಮಾಡಲಾಗದ್ದನ್ನು, ತನಗೆ ಅಸಾಧ್ಯವಾದದ್ದನ್ನು ತಾನು ಮಾಡಲು ಸಾಧ್ಯವಿಲ್ಲ ಎಂದು ಅರಿತಿರುತ್ತಾನೆ. ತನಗೆ ಯಾವ ಕೆಲಸವನ್ನು ಮಾಡಲು ಸಾಧ್ಯವಿದೆಯೋ, ಯಾವುದನ್ನು ಮಾಡಲು ತನಗೆ ಶಕ್ತಿ ಇದೆಯೋ ಅದರ ನಿಖರ ಅಂದಾಜು ಅವನಿಗಿರುತ್ತದೆ. ತಾನೇ ಎಲ್ಲವನ್ನೂ ಮಾಡಬಲ್ಲೆ, ತಾನೇ ಹಿಮಾಲಯ ತುದಿಯನ್ನು ಮುಟ್ಟಬಲ್ಲೆ, ಸಮುದ್ರದಲ್ಲಿ 100 ಕಿಲೋಮೀಟರ್ ಈಜಬಲ್ಲೆ ಎಂದು ಹೇಳುವವರು ಆತ್ಮವಿಶ್ವಾಸಿಗಳಲ್ಲ. ತಮ್ಮ ಅಹಂಭಾವದ ಫಲವಾಗಿ ಅವರು ಉಡಾಫೆಯ ಮಾತುಗಳನ್ನು ಆಡುತ್ತಿದ್ದಾರೆ ಎಂದು ತಿಳಿಯಬೇಕೇ ಹೊರತು ಆತ್ಮವಿಶ್ವಾಸದ ಮಾತನ್ನು ಆಡುತ್ತಿದ್ದಾರೆ ಎಂದು ಹೇಳುವುದು ಸಾಧ್ಯವಿಲ್ಲ. ನಮ್ಮಲ್ಲಿ ಆತ್ಮವಿಶ್ವಾಸ ತಂತಾನೇ ಹುಟ್ಟುವುದಿಲ್ಲ. ಅದು ಬರಬೇಕಾದರೆ ಅದಕ್ಕೆ ಇನ್ನೊಬ್ಬರ ಅವಶ್ಯಕತೆ ಬೇಕಾಗುತ್ತದೆ. ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಲು ನಮ್ಮ ಪರಿಸರ ಮುಖ್ಯ ಕಾರಣ. ಈ ಕೆಲಸವನ್ನು ನೀವು ಮಾಡಲು ಸಾಧ್ಯ ಎಂದು ನಮಗೆ ಪ್ರೋತ್ಸಾಹ ಕೊಡುವವರು ಯಾರಾದರೂ ಇರಬೇಕು. ಒಮ್ಮೆ ಯಾರಾದರೂ ನಿನಗೆ ಇದು ಸಾಧ್ಯವಾಗುವ ಕೆಲಸ ಎಂದು ತಿಳಿಸಿದರೆ ಅಂತಹ ಕೆಲಸವನ್ನು ಮಾಡಲು ನಾವು ಹಿಂದೆ ಮುಂದೆ ನೋಡದೆ ಮುನ್ನುಗ್ಗುತ್ತೇವೆ. ನಾವು ಸಣ್ಣವರಾಗಿದ್ದಾಗಲೂ ನಮ್ಮ ಮಾತಾಪಿತರು, ಗುರು ಹಿರಿಯರು ನಮ್ಮ ಜೊತೆ ವ್ಯವಹರಿಸುವಾಗ ನೀನು ಉತ್ತಮವಾಗಿ ಗಣಿತದ ಸವಾಲುಗಳನ್ನು ಬಿಡಿಸುವೆ ಎಂದರೆ ನಮಗೆ ಕಷ್ಟವಾದ ಸವಾಲುಗಳನ್ನು ಬಿಡಿಸಲು ಸಾಧ್ಯ ಎನ್ನುವ ವಿಶ್ವಾಸ ಮೂಡುತ್ತದೆ. 2-3 ಕೆಲಸಗಳನ್ನು ಸುಸೂತ್ರವಾಗಿ ನೆರವೇರಿಸಿದ ನಂತರ ತಂತಾನೇ ಆತ್ಮವಿಶ್ವಾಸ ಗಟ್ಟಿಗೊಳ್ಳುತ್ತದೆ.
ಆತ್ಮವಿಶ್ವಾಸವು ಸದಾಕಾಲವೂ ನಮ್ಮ ಜೊತೆಯಲ್ಲಿ ಇರಬೇಕಾಗುತ್ತದೆ. ಆತ್ಮವಿಶ್ವಾಸವು ನಮ್ಮ ಬಗ್ಗೆ ನಮಗಿರುವ ಹಲವಾರು ನಂಬಿಕೆಗಳನ್ನು ಕ್ರೋಢೀಕರಿಸುವಂತಹದ್ದಾಗಿರುತ್ತದೆ. ಅದರಲ್ಲಿ ನಾವು ಭೌತಿಕವಾಗಿ ಹೇಗೆ ಕಾಣುತ್ತೇವೆ ಎನ್ನುವುದಲ್ಲದೆ, ನಾವು ಯಾವ ವಿಷಯವನ್ನು ನಂಬುತ್ತೇವೆ, ನಮ್ಮ ಭಾವನೆಗಳು ಹೇಗಿವೆ, ನಾವು ಯಾವ ಸಮಯದಲ್ಲಿ ಹೇಗೆ ನಡೆದುಕೊಳ್ಳುತ್ತೇವೆ ಎನ್ನುವುದೆಲ್ಲವನ್ನೂ ಒಳಗೊಂಡಿರುತ್ತದೆ. ಇತರರು ನಮ್ಮೊಡನೆ ಹೊಂದಿರುವ ಸಂಬಂಧಗಳು, ದೈಹಿಕವಾಗಿ ಹಾಗೂ ಭೌತಿಕವಾಗಿ ನಮಗಿರುವ ತೊಂದರೆಗಳು ಇತ್ಯಾದಿ ನಮ್ಮ ಆತ್ಮವಿಶ್ವಾಸಕ್ಕೆ ಧಕ್ಕೆ ತರುವಂತಹದು. ನಾವು ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಬೇಕಾದರೆ ಕೆಳಕಂಡ ವಿಷಯಗಳನ್ನು ಮಾಡಬೇಕು. 1. ನಾವು ನಮ್ಮನ್ನು ಬೇರೆಯವರ ಜೊತೆ ಹೋಲಿಸಿಕೊಳ್ಳುವುದನ್ನು ಬಿಡಬೇಕು. ನನ್ನನ್ನೇನಾದರೂ ಇನ್ನೊಬ್ಬರ ಜೊತೆ ಯಾರಾದರೂ ಹೋಲಿಸಿದರೆ ನನ್ನ ಪ್ರತಿಭೆ ನನ್ನದು, ಅದರ ಉಪಯೋಗದಿಂದ ನಾನು ಸಾಧನೆ ಮಾಡುವೆ, ನನಗೆ ಅವನ ಬಗ್ಗೆ ಅಸೂಯೆ ತರಿಸಬೇಡಿ ಎಂದುತ್ತರಿಸುತ್ತಿದ್ದೆ. 2. ನಮ್ಮ ಬಗ್ಗೆ ನಮಗಿರುವ ಎಲ್ಲ ನಕಾರಾತ್ಮಕ ಭಾವನೆಗಳನ್ನು ನಾವು ಬಿಡಬೇಕು. ನಾವು ಎಲ್ಲ ವಿಷಯಗಳ ಬಗ್ಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು. ನಾನು ನೋಡಲು ಚೆನ್ನಾಗಿ ಕಾಣುತ್ತೇನೆ, ನನ್ನ ವಿದ್ಯಾಭ್ಯಾಸ ಸರಿಯಾಗಿ ಸಾಗಿದೆ, ನನ್ನ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುತ್ತಿದೆ, ನಾನು ಎಲ್ಲರೊಡನೆ ಹೊಂದಿಕೊಂಡು ಹೋಗುತ್ತೇನೆ, ನನ್ನ ಆರ್ಥಿಕ ಪರಿಸ್ಥಿತಿ ತೃಪ್ತಿಕರವಾಗಿದೆ ಎಂಬ ರೀತಿಯಲ್ಲಿ ನಾವು ಯಾವಾಗಲೂ ನಮ್ಮ ಬಗ್ಗೆ ಸಕಾರಾತ್ಮಕವಾಗಿ ಯೋಚಿಸುತ್ತಿದ್ದರೆ ನಮಗೆ ನಕಾರಾತ್ಮಕ ಯೋಚನೆಗಳು ಬರುವುದಿಲ್ಲ. 3. ನಮ್ಮಲ್ಲಿರುವ ಒಳ್ಳೆಯ ಗುಣಗಳೇನು ಎನ್ನುವುದನ್ನು ನಾವು ಪಟ್ಟಿ ಹಾಕಿಕೊಂಡು ಅವನ್ನು ವೃದ್ಧಿಸಲು ಪ್ರಯತ್ನಿಸಬೇಕು. ಕೊನೆಯದು, ನಮ್ಮ ದೌರ್ಬಲ್ಯಗಳು ಮತ್ತು ಕೆಟ್ಟ ಗುಣಗಳನ್ನು ಗುರುತು ಹಾಕಿಕೊಂಡು ಅವುಗಳನ್ನು ಹೋಗಲಾಡಿಸಿಕೊಳ್ಳಲು ಪ್ರಯತ್ನ ಪಡಬೇಕು. ಎಲ್ಲಕ್ಕೂ ಮಿಗಿಲಾಗಿ ನಾವು ಯಾವಾಗಲೂ ನಮ್ಮನ್ನು ಬೆಂಬಲಿಸುವ ಹಾಗೂ ನಮಗೆ ಉತ್ತೇಜನ ನೀಡುವ ಮತ್ತು ನಮ್ಮ ಒಳ್ಳೆಯದನ್ನು ಬಯಸುವ ಜನರೊಂದಿಗೆ ಬೆರೆಯಬೇಕು. ಏಕೆಂದರೆ ಇಂತಹವರೊಡನೆ ಬೆರೆತಾಗ ಅವರು ನಮಗೆ ಸಕಾರಾತ್ಮಕ ಯೋಚನೆಗಳು ಬರಲು ಪ್ರಚೋದನೆ ಮಾಡುತ್ತಾರೆ. ನೀನು ಚೆನ್ನಾಗಿ ಮಾಡುತ್ತಿರುವೆ, ಇನ್ನು ಸ್ವಲ್ಪ ಪ್ರಯತ್ನ ಮಾಡಿದರೆ ನಂಬರ್ 1 ಆಗುವೆ ಎಂದು ಪ್ರೋತ್ಸಾಹ ಮಾಡುತ್ತಾರೆ. ಇಂತಹವರ ಜೊತೆ ನಾವು ಸದಾಕಾಲವೂ ಬೆರೆಯಬೇಕು. ನಾವು ಈ ಹಿಂದೆ ಯಾವ ಯಾವ ವಿಷಯಗಳಲ್ಲಿ ಯಶಸ್ಸನ್ನು ಗಳಿಸಿದ್ದೇವೆ ಎನ್ನುವುದನ್ನು ಅರಿತು ಅಂತಹ ವಿಷಯಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಬೇರೆಯವರೊಡನೆ ಸಂವಹನ ಮಾಡುವಾಗ ನಮಗೆ ಏನು ಬೇಕು ಎನ್ನುವುದನ್ನು ಅವರಿಗೆ ನಿಖರವಾಗಿ ಹೇಳಬೇಕು. ನಾವು ಬಹಳಷ್ಟು ಸಮಯದಲ್ಲಿ ನಾಚಿಕೆಯಿಂದ ಬೇರೆಯವರ ಮುಂದೆ ನಮಗೆ ಬೇಕಾದ್ದನ್ನು ಹೇಳುವುದಿಲ್ಲ. ಅವರು ನಮ್ಮ ಬಗ್ಗೆ ಏನು ತಿಳಿದುಕೊಳ್ಳುತ್ತಾರೋ ಎಂದು ಮುದುಡಿಕೊಳ್ಳುತ್ತೇವೆ. ನಾವು ಏನಾದರೂ ಹೇಳಿದರೆ ಬೇರೆಯವರು ಏನು ತಿಳಿದುಕೊಳ್ಳುತ್ತಾರೆಯೋ ಎನ್ನುವ ಭಾವನೆಯನ್ನು ನಾವು ಬಿಡಬೇಕು. ಬೇರೆಯವರು ನಮಗಿಂತ ಎಲ್ಲ ರೀತಿಯಲ್ಲೂ ಉತ್ತಮರು ಎಂದು ತಿಳಿದುಕೊಳ್ಳುವುದರಿಂದ ಇನ್ನೊಬ್ಬರ ಜೊತೆ ವ್ಯವಹರಿಸುವಾಗ ನಮಗೆ ಹೆದರಿಕೆಯಾಗುತ್ತದೆ. ಎಲ್ಲಕ್ಕಿಂತ ಮಿಗಿಲಾಗಿ ನಮಗೆ ಇರುವ ಹೆಚ್ಚಿನ ಭಯವೆಂದರೆ ನಾವು ಸೋಲುತ್ತೇವೆ ಎನ್ನುವುದು. ಸೋಲಿನಿಂದಲೇ ಗೆಲುವು ಸಾಧ್ಯ. 10 ಬಾರಿ ಸೋತರೂ 11ನೇ ಬಾರಿ ಗೆಲ್ಲುತ್ತೇನೆ ಎನ್ನುವ ವಿಶ್ವಾಸ ನಮ್ಮಲ್ಲಿ ಬಂದಾಗ ಮಾತ್ರ ನಮಗೆ ನಮ್ಮ ಮೇಲೆ ಭರವಸೆ ಹೆಚ್ಚಾಗುತ್ತದೆ. ನಮ್ಮಲ್ಲಿ ನಾವು ನಂಬಿಕೆ ಇಟ್ಟರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಸೌಜನ್ಯತೆಯಿಂದಲೇ ಏಳಿಗೆ ಸಾಧ್ಯ. ಮೊನ್ನೆ ನಮ್ಮ ಮೆಟ್ರೋ ರೈಲಿಗೆ ಹತ್ತಿದೆ. ರೈಲು ತುಂಬ ಪ್ರಯಾಣಿಕರೇ, ಕೂಡಲು ಜಾಗವೇ ಸಿಗಲಿಲ್ಲ. 2 ಸ್ಟೇಷನ್ ದಾಟಿದ ಬಳಿಕ ನನ್ನ ಪಕ್ಕದಲ್ಲಿದ್ದ ಒಂದು ಸೀಟು ಖಾಲಿಯಾಯಿತು. ನಾನು ಕೂಡುವಷ್ಟರಲ್ಲಿ ಒಬ್ಬ ಯುವಕ ಓಡಿ ಬಂದು ಅದರಲ್ಲಿ ಕುಳಿತ. ನೋಡು ತಮ್ಮ, ನಾನೊಬ್ಬ ಹಿರಿಯ ನಾಗರಿಕ. ಹಿರಿಯರಿಗೆ, ಮಹಿಳೆಯರಿಗೆ, ಅಬಲೆಯರಿಗೆ ಸೀಟು ನೀಡಬೇಕೆಂದು ನಿನಗೆ ತಿಳಿದಿಲ್ಲವೇ ಎಂದು ಕೇಳಿದರೆ ಮುಖವನ್ನು ತಿರುಗಿಸಿದ. ಅವನಿಗೆ ಸಂಸ್ಕಾರವನ್ನು ಕಲಿಸದ ಅವನ ಮಾತಾಪಿತರಿಗೆ, ಗುರು ಹಿರಿಯರಿಗೆ ಮನದಲ್ಲಿಯೇ ಬೈದುಕೊಂಡು ನಾನು ಇಳಿಯುವ ನಿಲ್ದಾಣವು ಬರುವವರೆಗೆ ನಿಂತೇ ಪ್ರಯಾಣ ಮಾಡಿದೆ. ಇಂತಹ ಅನುಭವವು ಪ್ರತಿದಿನವೂ ಎಲ್ಲರಿಗೂ ಆಗುತ್ತಿರಲೇಬೇಕು. 1 ವರ್ಷದ ಹಿಂದೆ ನ್ಯೂಜಿಲೆಂಡ್ ದೇಶಕ್ಕೆ ಹೋಗಿದ್ದೆ. ಪಾದಚಾರಿಗಳು ರಸ್ತೆಯನ್ನು ದಾಟುವ ಸ್ಥಳದಲ್ಲಿ ರಸ್ತೆ ದಾಟಲು ಕಾಯುತ್ತಿದ್ದೆ. ನನ್ನನ್ನು ನೋಡಿದ ಕೂಡಲೇ ರಸ್ತೆಯಲ್ಲಿ ವೇಗವಾಗಿ ಬರುತ್ತಿದ್ದ ಕಾರೊಂದು ನಿಂತಿತು. ಆ ಚಾಲಕ ನನ್ನನ್ನು ರಸ್ತೆ ದಾಟುವಂತೆ ಸನ್ನೆ ಮಾಡಿದ. ನಾನು ಅರ್ಧ ರಸ್ತೆ ದಾಟುವಾಗ
ರಸ್ತೆಯ ಇನ್ನೊಂದು ಬದಿಯಿಂದ ಕಾರೊಂದು ಬಂತು. ನಾನು ಹೆದರಿಕೆಯಿಂದ ರಸ್ತೆಯ ಮಧ್ಯದಲ್ಲಿಯೇ ನಿಂತೆ. ಆ ಚಾಲಕನೂ ನಾನು ರಸ್ತೆಯನ್ನು ದಾಟುವವರೆಗೆ ತನ್ನ ವಾಹನವನ್ನು ಮುಂದೆ ತರಲಿಲ್ಲ. ಈ ದೇಶದವರು ಎಷ್ಟೊಂದು ಸೌಜನ್ಯಶೀಲರು ಎಂದುಕೊಂಡು ಮುಂದೆ ಸಾಗಿದೆ. ನಾವು ಜೀವಿಸುವಷ್ಟು ದಿನವೂ ಸಾಕಷ್ಟು ಸಮಯ ಬೇರೆಯವರ ಜೊತೆ ವ್ಯವಹರಿಸಲೇಬೇಕಾಗುತ್ತದೆ. ಅವರು ನಮ್ಮ ಹತ್ತಿರದ ಸಂಬಂಧಿಗಳಾಗಿರಬಹುದು, ಇಲ್ಲವೇ ಅಪರಿಚಿತರಾಗಿರಬಹುದು. ಇನ್ನೊಬ್ಬರ ಜೊತೆ ನಾವು ವ್ಯವಹರಿಸುವಾಗ ಅವರೊಡನೆ ಹೇಗೆ ನಡೆದುಕೊಳ್ಳುತ್ತೇವೆ ಎನ್ನುವುದು ನಮ್ಮ ವ್ಯಕ್ತಿತ್ವದಲ್ಲಿ ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಅದರಲ್ಲಿಯೂ ನಮಗೆ ಪರಿಚಯವಿರದವರೊಡನೆ ನಾವು ವ್ಯವಹರಿಸುವಾಗ ನಾವು ಹೇಗೆ ನಡೆದುಕೊಳ್ಳುತ್ತೇವೆ ಎನ್ನುವುದರಿಂದಲೇ ಇತರರು ನಮ್ಮ ವ್ಯಕ್ತಿತ್ವ ಹೇಗಿದೆ ಎಂಬುದನ್ನು ನಿರ್ಧರಿಸುತ್ತಾರೆ. ನಾನು ಹೇಗೆ ನಮ್ಮ ಮೆಟ್ರೋದ ಅಪರಿಚಿತ ಸಹ ಪ್ರಯಾಣಿಕನ ಬಗ್ಗೆ ಕೆಟ್ಟ ಭಾವನೆಯನ್ನು ಮೂಡಿಸಿಕೊಂಡೆನೋ ಅದೇ ರೀತಿಯೇ ಅಪರಿಚಿತರು ನಮ್ಮನ್ನು ಅಳೆಯುತ್ತಾರೆ. ನಮ್ಮ ವರ್ತನೆಯು ದುರ್ವರ್ತನೆಯೋ ಇಲ್ಲವೇ ಸದ್ವರ್ತನೆಯೋ ಎನ್ನುವುದನ್ನು ನಿರ್ಧರಿಸುವವರು ಬೇರೆಯವರೇ ಎನ್ನುವುದನ್ನು ನಾವು ಅರಿಯಬೇಕಾಗುತ್ತದೆ. ಚಿಕ್ಕಂದಿನಿಂದಲೇ ನಮ್ಮ ಗುರು ಹಿರಿಯರು, ತಂದೆ ತಾಯಿಯರು ನಮಗೆ ಹಿರಿಯರೊಡನೆ ಮರ್ಯಾದೆಯಿಂದ ವರ್ತಿಸಬೇಕು, ಮಕ್ಕಳೊಡನೆ ಪ್ರೀತಿಯಿಂದ ವರ್ತಿಸಬೇಕು, ನಗುನಗುತ್ತಾ ಇರಬೇಕು, ಇತರರೊಡನೆ ಅಹಂಕಾರದಿಂದ ನಡೆದುಕೊಳ್ಳಬಾರದು ಇತ್ಯಾದಿ ಪಾಠಗಳನ್ನು ಹೇಳಿಕೊಡುತ್ತಾರೆ. ಆದರೆ ಇವೆಲ್ಲವನ್ನೂ ನಾವು ಬಹಳಷ್ಟು ಜನ ಶಾಲೆ ಬಿಟ್ಟ ನಂತರ ಮರೆತೇ ಬಿಡುತ್ತೇವೆ. ಯಾರಾದರೂ ನಮಗೇನನ್ನಾದರೂ ನೀಡಿದರೆ, ನಾವು ಕೇಳದೆಯೇ ಸಹಾಯವನ್ನು ಮಾಡಿದರೆ ನಾವು ಅವರಿಗೆ ಥ್ಯಾಂಕ್ಸ್ ಎಂದು ಹೇಳುವುದಿಲ್ಲ. ಅವರಾಗಿಯೇ ದಾನದ ರೂಪದಲ್ಲಿ ಕೊಟ್ಟಿರಬಹುದು, ಅವರಿಗೇಕೆ ಥ್ಯಾಂಕ್ಸ್ ಹೇಳಬೇಕು ಎನ್ನುವುದು ನಮ್ಮ ಸ್ವಭಾವ. ಅರಿಯದೆಯೇ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಟ್ಟರೆ ಸಾರಿ ಎಂದು ಹೇಳಲು ನಾವು ಹಿಂಜರಿಯುತ್ತೇವೆ. ನಾವು ಸಿನಿಮಾ ಟಿಕೆಟ್ ಖರೀದಿಸಲು ಅಥವಾ ಬಸ್ ಟಿಕೆಟ್ ಖರೀದಿಸಲು ಕ್ಯೂನಲ್ಲಿ ನಿಂತಿರುತ್ತೇವೆ. ಸರದಿಯಲ್ಲಿ ನಿಂತಿರುವಾಗ ಬಹಳಷ್ಟು ಜನರು ಸರದಿಯನ್ನು ಮುರಿದು ತಾವೇ ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟ್ ಪಡೆಯುತ್ತಾರೆ. ನಮಗೆ ಕೋಪ ಬಂದು, ನಾವು ಇಷ್ಟು ಹೊತ್ತು ಕಾಯುತ್ತಾ ನಿಂತಿದ್ದೇವೆ, ಸರದಿ ಏಕೆ ಮುರಿದಿರಿ ಎಂದು ಪ್ರಶ್ನಿಸಿದರೆ, ಜತೆಯಲ್ಲಿ ಹೆಂಗಸರು ಮಕ್ಕಳಿದ್ದಾರೆ ಎಂದು ದೇಶಾವರದ ನಗೆ ಬೀರಿ ಮುಂದೆ ಹೋಗುತ್ತಾರೆ. ಕ್ಷಮಿಸಿ ಎಂದೂ ಹೇಳುವುದಿಲ್ಲ. ಇವರಿಗೆ ನಾಚಿಕೆ, ಮಾನ, ಮರ್ಯಾದೆ ಇಲ್ಲ ಎಂದು ನಾವು ಹೇಳಿದರೂ ಅವರಿಗೆ ತಟ್ಟುವುದಿಲ್ಲ. ಏಕೆಂದರೆ ಅವರು ದಪ್ಪ ಚರ್ಮದವರು. ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳು ಇಂತಹ ವರ್ತನೆಯನ್ನೇ ತೋರಿಸುವುದರಿಂದಲೇ ಅವರನ್ನೂ ನಾವು ದಪ್ಪ ಚರ್ಮದವರು ಎಂದೇ ಸಾಮಾನ್ಯವಾಗಿ ಕರೆಯುತ್ತೇವೆ. ಎಷ್ಟೋ ಬಾರಿ ದೇವಸ್ಥಾನಕ್ಕೆ ಹೋದಾಗ ಇಲ್ಲವೇ ಬೇರೆ ಕೆಲಸಗಳಿಗೆ ಹೋದಾಗ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ತಮ್ಮ ಅಧಿಕಾರದ ದರ್ಪವನ್ನು ಮೆರೆದು ನಮಗೆ ತುರ್ತು ಕೆಲಸವಿದೆ, ನಾವು ಮೊದಲಿಗೆ ಹೋಗಬೇಕು ಎಂದು ಹೇಳಿ ಎಲ್ಲರಿಗಿಂತ ಮುಂದೆ ಹೋಗಿ ತಮ್ಮ ಕೆಲಸವನ್ನು ಮುಗಿಸುತ್ತಾರೆ. ದೇವರ ದರ್ಶನ ಮಾಡಲು ತುರ್ತೇಕೆ ಎಂದು ನಾನೇ ಹಲವು ಬಾರಿ ಪ್ರಶ್ನಿಸಿದ್ದೇನೆ. ಉತ್ತರವಿಲ್ಲ. ಖಂಡಿತವಾಗಿಯೂ ತುರ್ತು ಕೆಲಸಗಳಿರುವ ಆಂಬ್ಯುಲೆನ್ಸ್ಗಳಿಗಾಗಿ, ಅಗ್ನಿಶಾಮಕ ದಳದವರಿಗಾಗಲಿ, ಪೊಲೀಸರಿಗಾಗಿ, ವೈದ್ಯರಿಗಾಗಿ ನಾವು ಜಾಗ ಬಿಡಬೇಕಾದ್ದು ನಮ್ಮ ಧರ್ಮ. ಆದರೆ ತಾವು ವಿಐಪಿಗಳು, ತಮ್ಮ ಕೆಲಸಗಳೆಲ್ಲವೂ ತುರ್ತು ಎಂದು ಹೇಳುತ್ತಾ ನನಗಿಂತ ಮುಂದಿರುವವರನ್ನು ಬದಿಗೊತ್ತಿ ತಾನು ಮುಂದೆ ಹೋಗಬೇಕು ಎನ್ನುವುದು ಸೌಜನ್ಯತೆಯ ಲಕ್ಷಣವೇ ಅಲ್ಲ. ಬಹಳ ಪ್ರಖ್ಯಾತರಾಗಿರುವವರು ಅಥವಾ ಸಮಾಜದಲ್ಲಿ ಬಹಳ ದೊಡ್ಡವರು ಎಂದು ಅನಿಸಿಕೊಂಡವರು ಎಂದಿಗೂ ಅಸೌಜನ್ಯತೆಯಿಂದ ವರ್ತಿಸುವುದಿಲ್ಲ. ಸರದಿಯನ್ನು ಮುರಿದು ಮುಂದೆ ಹೋಗುವುದಿಲ್ಲ. ತಾವು ದೊಡ್ಡವರು, ತಮಗೆ ಬೇರೆಯವರಿಗಿಂತ ಮೊದಲು ಕೆಲಸಗಳಾಗಬೇಕು ಎಂದು ಹೇಳುವುದಿಲ್ಲ. ಇನ್ಫೋಸಿಸ್ನ ನಾರಾಯಣಮೂರ್ತಿಯವರನ್ನು ತೆಗೆದುಕೊಳ್ಳೋಣ. ನಾನೇ ಅವರನ್ನು ಹಲವಾರು ಬಾರಿ ತಾಳ್ಮೆಯಿಂದ ಸರದಿಯಲ್ಲಿ ನಿಂತಿರುವುದನ್ನು ನೋಡಿದ್ದೇನೆ. ಅವರಿಗೆ ಅಧಿಕಾರವಿದೆ, ಹಣವಿದೆ. ಆದರೆ ಅವರು ತಮ್ಮ ಅಧಿಕಾರ ಅಥವಾ ಹಣದ ಮದವನ್ನು ತೋರದೆ ಸಾಮಾನ್ಯರಂತೆಯೇ ವರ್ತಿಸುವುದರಿಂದ ಅವರ ಮೇಲೆ ಎಲ್ಲರಿಗೂ ಗೌರವವಿದೆ. ಅವರು ಜೀವನದಲ್ಲಿ ಯಶಸ್ವಿಯಾಗಿದ್ದಾರೆ, ಖ್ಯಾತನಾಮರಾಗಿದ್ದಾರೆ. ಒಬ್ಬ ಖ್ಯಾತ ವ್ಯಕ್ತಿ ಸೌಜನ್ಯದಿಂದ ವರ್ತಿಸಿದರೆ ನಾವೆಲ್ಲ ಅವರನ್ನು ಮೆಚ್ಚುತ್ತೇವೆ. ಮೊನ್ನೆ ಒಂದು ಪತ್ರಿಕೆಯಲ್ಲಿ ಹೆಸರಾಂತ ಕ್ರಿಕೆಟಿಗ ರಾಹುಲ್ ದ್ರಾವಿಡ್ ತಮ್ಮ ಮಕ್ಕಳ ಜತೆಗೆ ತಾರಾಲಯದ ಪ್ರವೇಶಕ್ಕೆಂದು ಟಿಕೆಟ್ ಪಡೆಯಲು ಕ್ಯೂ ನಿಂತ ದೃಶ್ಯವಿತ್ತು. ಇಂತಹ ಜಗತ್ಪ್ರಸಿದ್ಧ ವ್ಯಕ್ತಿ ಟಿಕೆಟ್ಗಾಗಿ ಸರದಿಯಲ್ಲಿ ನಿಂತ ಬಗ್ಗೆ
ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯಾಗಿ ಎಲ್ಲರೂ ಅವರ ಸೌಜನ್ಯತೆಯ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದರು. ಬಾಯಿ ಮಾತಿನಲ್ಲಿ ಹೊಗಳುವ ಬದಲಿಗೆ ನಾವು ರಾಹುಲ್ ದ್ರಾವಿಡ್ರಂತೆ ಸಾರ್ವಜನಿಕವಾಗಿ ಇತರರ ಜೊತೆ ಹೀಗೆಯೇ ವರ್ತಿಸುತ್ತೇವೆಯೇ ಎಂದು ಹೋಲಿಸಿಕೊಂಡು ನೋಡಿ ನಮ್ಮ ವ್ಯಕ್ತಿತ್ವವನ್ನು ನಾವು ತಿದ್ದಿಕೊಂಡರೆ ಅದೇ ಅವರಿಗೆ ಸಲ್ಲಿಸುವ ಗೌರವವಾಗುತ್ತದೆ. ಸೌಜನ್ಯವೆಂದರೇನು ಎಂದು ನಾವು ಕೇಳಬಹುದು. ಸೌಜನ್ಯವೆಂದರೆ ಸಭ್ಯ ವರ್ತನೆ, ಇನ್ನೊಬ್ಬರಿಗೆ ತೋರಿಸುವ ಗೌರವ, ಸಂಭಾವಿತ ಸಂವಹನ, ಇತರರೊಡನೆ ಹಂಚಿಕೊಳ್ಳುವ ಉದಾರತೆ, ಒಳ್ಳೆಯ ಮಾತುಗಳು, ಮರ್ಯಾದೆಯನ್ನು ತೋರಿಸುವ ವರ್ತನೆ, ಇನ್ನೊಬ್ಬರನ್ನು ನೋಯಿಸದಂತಹ ನಡವಳಿಕೆ, ಇನ್ನೊಬ್ಬರ ಉಪಕಾರದ ಸ್ಮರಣೆ, ಬೇರೊಬ್ಬರಿಗೆ ಸಹಾಯ ಮಾಡುವ ಮನೋಭಾವ ಇತ್ಯಾದಿ. ಮೊನ್ನೆ ರಸ್ತೆಯಲ್ಲಿ ಹೋಗುತ್ತಿದ್ದೆ. ನಮ್ಮ ವಾಹನ ಸಿಗ್ನಲ್ನಲ್ಲಿ ನಿಂತಿತು. ಪಕ್ಕದಲ್ಲಿ ನಿಂತಿದ್ದ ಮೋಟಾರ್ ಸೈಕಲ್ನ ಸವಾರ ತನ್ನ ಮೊಬೈಲ್ ಫೋನ್ನಲ್ಲಿ ಯಾರಿಗೋ ಅತ್ಯಂತ ಕೆಟ್ಟ ಭಾಷೆಯಲ್ಲಿ ಬೈಯುತ್ತಿದ್ದ. ಅವನು ಎಷ್ಟು ದೊಡ್ಡ ದನಿಯಲ್ಲಿ ಮಾತನಾಡುತ್ತಿದ್ದನೆಂದರೆ ಹಿಂದಿನ ಸಿಗ್ನಲ್ವರೆಗೂ ಅವನ ದನಿ ಕೇಳುತ್ತಿತ್ತು. ನನ್ನ ವಾಹನದಲ್ಲಿ ಚಿಕ್ಕ ಮಕ್ಕಳು ಇದ್ದುದರಿಂದ ನಾನು ವಾಹನದ ಕಿಟಕಿ ಗಾಜುಗಳನ್ನು ಇರಿಸಿ ರೇಡಿಯೋ ಚಾಲೂ ಮಾಡಬೇಕಾಯಿತು. ಅಲ್ಲಿ ನಿಂತಿದ್ದ ಎಲ್ಲ ವಾಹನದ ಚಾಲಕರು ಮೋಟಾರ್ ಸೈಕಲ್ ಸವಾರನತ್ತ ಕೆಕ್ಕರಗಣ್ಣಿನಿಂದ ನೋಡುತ್ತಿದ್ದರು. ಆದರೂ ಇದರ ಪರಿವೆಯೇ ಇಲ್ಲದೆಯೇ ಆತ ಬೈಗಳನ್ನು ಮುಂದುವರೆಸಿದ್ದ. ಅವನೊಬ್ಬ ಕೀಳು ದರ್ಜೆಯ ಮನುಷ್ಯ ಎಂದು ಎಲ್ಲರೂ ಭಾವಿಸಿರಲೇಬೇಕು. ಮೊಬೈಲ್ ಫೋನುಗಳಲ್ಲಿ ಮಾತನಾಡುವಾಗ ಎತ್ತರದ ದನಿಯಲ್ಲಿ ಮಾತನಾಡಿ ಇನ್ನೊಬ್ಬರಿಗೆ ಡಿಸ್ಟರ್ಬ್ ಮಾಡಬಾರದು ಎನ್ನುವ ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲದೆಯೇ ಹೋದರೆ ಆ ವ್ಯಕ್ತಿ ಸೌಜನ್ಯರಹಿತ ವ್ಯಕ್ತಿ ಎಂದು ಭಾವಿಸಲೇಬೇಕಲ್ಲವೇ? ಈಗಂತೂ ಎಲ್ಲರ ಕೈಯಲ್ಲಿ ಸೆಲ್ ಫೋನ್ಗಳಿವೆ. ಕೆಲವರ ಬಳಿ ಎರಡೆರಡು ಫೋನುಗಳಿವೆ. ಬಹುತೇಕರು ಆಸ್ಪತ್ರೆ, ನ್ಯಾಯಾಲಯ ಮುಂತಾದ ನಿಶ್ಶಬ್ದ ವಲಯಗಳಲ್ಲಿ ಇತರರ ಪರಿವೆಯೇ ಇಲ್ಲದೆ ಗಟ್ಟಿ ದನಿಯಲ್ಲಿ ಫೋನ್ ಸಂಭಾಷಣೆಯನ್ನು ಮಾಡುತ್ತಿರುತ್ತಾರೆ. ಕೆಲವರಂತೂ ತಮ್ಮ ಮನೆಯ ಗುಟ್ಟುಗಳನ್ನೆಲ್ಲ ಜಾಹೀರು ಮಾಡುತ್ತಾರೆ. ಯಾವುದೇ ಫೋನ್ ಸಂಭಾಷಣೆಯೂ ಇನ್ನೊಬ್ಬರಿಗೆ ತೊಂದರೆ ಕೊಡದಂತೆಯೇ ಮಾಡುವುದು ಸೌಜನ್ಯತೆಯ ಲಕ್ಷಣ. ನಾನು IPSಗೆ ಸೇರಿದಾಗ ನಮಗೆ ಸುಮಾರು 2 ವರ್ಷಗಳ ಕಾಲ ತರಬೇತಿಯನ್ನು ನೀಡಲಾಯಿತು. ನಮಗೆ ಕಲಿಸಿದಂತಹ ಹಲವಾರು ವಿಷಯಗಳಲ್ಲಿ ಸೌಜನ್ಯತೆಯ ಪಾಠಗಳು ಪ್ರಾಮುಖ್ಯವಾಗಿದ್ದವು. ಅವುಗಳಲ್ಲಿ ಮುಖ್ಯವಾದವು ಸ್ತ್ರೀಯರಿಗೆ ನೀಡಬೇಕಾದ ಮರ್ಯಾದೆ. ನೀವು ಒಂದು ಸಭೆಯಲ್ಲಾಗಲಿ ಬೇರೆ ಎಲ್ಲಿಯೇ ಆಗಲಿ ಕುರ್ಚಿಯ ಮೇಲೆ ಕುಳಿತಿದ್ದರೆ ನಿಮ್ಮ ಎದುರಿಗೆ ಯಾರಾದರೂ ಹೆಣ್ಣು ಮಗಳು ಬಂದಾಗ ಕಡ್ಡಾಯವಾಗಿ ಎದ್ದು ನಿಲ್ಲಬೇಕು. ಅವರು ಕುಳಿತ ನಂತರವೇ ನೀವು ಕುಳಿತುಕೊಳ್ಳಬೇಕು. ಸಾರ್ವಜನಿಕ ವಾಹನಗಳಲ್ಲಿ ನೀವು ಕುಳಿತ ಸೀಟನ್ನು ಸ್ತ್ರೀಯರಿಗೆ ಬಿಟ್ಟುಕೊಡಬೇಕು. ನೀವು ಮತ್ತು ಇನ್ನೊಬ್ಬ ಹೆಣ್ಣು ಮಗಳು ಒಂದು ಬಾಗಿಲಿನ ಎಡೆಗೆ ಹೋದಾಗ ಸ್ತ್ರೀಯರಿಗೆ ಮೊದಲು ಹೋಗಲು ಅವಕಾಶವನ್ನು ಮಾಡಿಕೊಡಬೇಕು ಎಂಬುದಾಗಿ ಹೇಳಿಕೊಡಲಾಯಿತು. ಊಟ ಮಾಡುವ ಬಗ್ಗೆ ಇದ್ದ ನಿಯಮಗಳು ಹಲವಾರು. ನಿಮ್ಮ ಮನೆಗೆ ಭೋಜನಕ್ಕೆ ಯಾರನ್ನಾದರೂ ಕರೆದಾಗ ಅವರು ಊಟ ಮುಗಿಸುವ ಮುನ್ನ ನೀವು ಟೇಬಲ್ನಿಂದ ಏಳಬಾರದು. ಅದೇ ರೀತಿಯೇ ಅತಿಥಿಯು ತಮ್ಮ ತುತ್ತನ್ನು ಬಾಯಿಗೆ ಇಡುವ ಮುನ್ನ ನೀವು ನಿಮ್ಮ ಊಟವನ್ನು ಪ್ರಾರಂಭಿಸಬಾರದು. ನಿಶ್ಶಬ್ದವಾಗಿ ಊಟ ಮಾಡಬೇಕು. ಚಪ್ಪರಿಸಿಕೊಂಡು ಉಣ್ಣಬಾರದು. ಜೋರಾಗಿ ತೇಗಬಾರದು. ಒಂದು ವೇಳೆ ತೇಗಲು ತಡೆಯದಿದ್ದಾಗ ತೇಗಿದ ನಂತರ ಎಕ್ಸ್ಕ್ಯೂಸ್ ಮೀ ಎನ್ನಬೇಕು ಮುಂತಾದವನ್ನು ತಿಳಿಸಿದರು. ಯಾರಾದರೂ ನಿಮಗೆ ವಂದಿಸಿದರೆ ಅವರಿಗೆ ಪ್ರತಿವಂದನೆಯನ್ನು ಸಲ್ಲಿಸಲೇಬೇಕು. ಹಸ್ತಲಾಘವವನ್ನು ನೀಡಿದರೆ ಎದುರಿನವರ ಕಣ್ಣಲ್ಲಿ ಕಣ್ಣಿಟ್ಟು ಶೇಕ್ ಹ್ಯಾಂಡ್ ಮಾಡಬೇಕು ಎಂದು ಹೇಳಿ ಸಮಯ ಪಾಲನೆಯ ಬಗ್ಗೆ ಒತ್ತು ನೀಡುತ್ತಿದ್ದರು. ಸಭೆ ಸಮಾರಂಭಗಳಿಗೆ ಸಮಯಕ್ಕೆ ಸರಿಯಾಗಿ ಹೋಗಬೇಕು. ಕಾರಣಾಂತರದಿಂದ ಯಾವುದಾದರೂ ಕೆಲಸಕ್ಕೆ ತಡವಾಗಿ ಹೋದರೆ ನಮಗೆ ಯಾವುದೋ ತೊಂದರೆ ಇತ್ತು, ತಡವಾಗಿದೆ, ದಯವಿಟ್ಟು ಕ್ಷಮಿಸಿ ಎಂದು ಕೇಳಬೇಕು. ಸಮಯಕ್ಕೆ ಯಾರು ಮಹತ್ವ ಕೊಡುವುದಿಲ್ಲವೋ ಅವರು ಆ ಸಭೆಯಲ್ಲಿ ಇರುವ ಇತರ ಎಲ್ಲರ ಜೊತೆ ಅಸೌಜನ್ಯತೆಯಿಂದ ವರ್ತಿಸಿದರು ಎಂದು ಹೇಳಬೇಕಾಗುತ್ತದೆ ಎನ್ನುತ್ತಿದ್ದರು. ಹೀಗೆ ಹಲವು 10 ವಿಷಯಗಳಿಗೆ ಒತ್ತನ್ನು ನೀಡಲಾಗುತ್ತಿತ್ತು. ರಕ್ಷಣಾ ಪಡೆಗಳ ತರಬೇತಿಯಲ್ಲಿಯೂ ಸೌಜನ್ಯತೆಗೆ ಪ್ರಾಧಾನ್ಯತೆಯನ್ನು ಕೊಡಲಾಗುತ್ತದೆ. ಹೀಗಾಗಿ ಅವರು ಸಮವಸ್ತ್ರವನ್ನು ತೊಡದೆಯೇ ಇದ್ದರೂ ಅವರ ನಡವಳಿಕೆಯಿಂದಲೇ ಅವರು ಸೈನ್ಯದವರು ಎಂದು ನಾವು ಗುರುತಿಸಬಲ್ಲೆವು. ಥ್ಯಾಂಕ್ಸ್ ಮತ್ತು ಸಾರಿ ಎಂದು ಹೇಳುವುದು ಸೌಜನ್ಯತೆಯ ಮುಖ್ಯ ಲಕ್ಷಣಗಳು. ಆದರೆ ನಾವು ಯಾರಿಗೂ ಥ್ಯಾಂಕ್ಸ್ ಹೇಳುವುದಿಲ್ಲ, ಸಾರಿ ಎಂದು ಹೇಳುವುದಿಲ್ಲ. ಕ್ಷಮೆಯನ್ನು ಕೇಳುವುದು ಬಲಹೀನರ ಲಕ್ಷಣ ಎಂದು ನಾವು ಭಾವಿಸುತ್ತೇವೆ. ನಾವು ತಪ್ಪನ್ನು ಮಾಡಿದಾಗ ಕ್ಷಮಾಪಣೆಯನ್ನು ಕೇಳುವುದು
ಸೌಜನ್ಯತೆಯ ಗುರುತು. ಆದರೆ ನಮ್ಮ ದೇಶದಲ್ಲಿ ಚಲ್ತಾ ಹೈ ಎನ್ನುವ ಸಂಪ್ರದಾಯ ಬೆಳೆದು ಬಂದಿರುವುದರಿಂದ ನಾನು ಏನು ಮಾಡಿದರೂ ಸರಿ ಎಂದು ತಿಳಿಯುತ್ತೇವೆ. ನಾನು ಇನ್ನೊಬ್ಬರಿಗಿಂತ ವಯಸ್ಸಿನಲ್ಲಿ ಹಿರಿಯನಾದರೆ, ಇನ್ನೊಬ್ಬನಿಗಿಂತ ಹೆಚ್ಚಿನ ಅಧಿಕಾರವನ್ನು ಹೊಂದಿದ್ದರೆ, ಇನ್ನೊಬ್ಬನಿಗಿಂತ ಧನವಂತನಾಗಿದ್ದರೆ ನಾನು ಏನು ಬೇಕಾದರೂ ಮಾಡಬಹುದು, ನಾನು ಏನು ಮಾಡಿದರೂ ನಡೆಯುತ್ತದೆ ಎಂದು ಭಾವಿಸಿರುತ್ತೇವೆ. ಆದರೆ ನಮ್ಮ ಬೆನ್ನ ಹಿಂದೆ ಇತರರು ನಮ್ಮನ್ನು ದೂಷಿಸುವುದು ನಮ್ಮ ಅರಿವಿಗೇ ಬರುವುದಿಲ್ಲ. ನಾನು ಜನರ ಇನ್ನೊಂದು ನಡವಳಿಕೆಯನ್ನೂ ಕಂಡಿದ್ದೇನೆ. ಅದೇನೆಂದರೆ, ಇತರರು ನಮ್ಮೆಡೆಗೆ ಸೌಜನ್ಯತೆಯನ್ನು ತೋರಿಸಿದರೆ ಕನಿಷ್ಠ ಅವರಿಗೆ ವಂದನೆಗಳನ್ನೂ ಹೇಳುವುದಿಲ್ಲ. ಆದರೆ ಅಮೆರಿಕಾದಲ್ಲಿ, ಯುರೋಪಿನಲ್ಲಿ ಹೀಗಲ್ಲ. ಸಣ್ಣ ಸಹಾಯವನ್ನು ಮಾಡಿದರೂ ತುಂಬು ಹೃದಯದಿಂದ ವಂದನೆಗಳನ್ನು ಸಲ್ಲಿಸುತ್ತಾರೆ. ಇಲ್ಲಿ ಒಂದು ಉದಾಹರಣೆಯನ್ನು ನೀಡುವೆ. ನನ್ನ ಸ್ನೇಹಿತನ ಮಗನೊಬ್ಬ ಯುರೋಪಿಯನ್ ಕಂಪನಿಯಲ್ಲಿ ಕೆಲಸಕ್ಕೆಂದು ಸಂದರ್ಶನಕ್ಕೆ ಹೋದ. ಸಂದರ್ಶನದ ನಂತರ ಕಂಪನಿಯ ಮುಖ್ಯಸ್ಥ ನಗುನಗುತ್ತಲೇ, ನೀವು ಚೆನ್ನಾದ ಪ್ರಶ್ನೆಗಳನ್ನು ಉತ್ತರಿಸಿದಿರಿ, ಆದರೆ ನಿಮ್ಮನ್ನು ಈ ಕೆಲಸಕ್ಕೆ ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ, ವೆರಿ ಸಾರಿ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಎಂದು ಹೇಳಿ ಕಳುಹಿಸಿದ. ನಮ್ಮ ಕೆಲಸವನ್ನು ಮಾಡಿಕೊಡಲು ಅವರಿಗೆ ಸಾಧ್ಯವಾಗದೇ ಹೋದಾಗ ಅವರು ನಗುನಗುತ್ತಲೇ ಈ ಕೆಲಸವನ್ನು ಮಾಡಿಕೊಡಲು ನಮಗೆ ಸಾಧ್ಯವಿಲ್ಲ, ಕ್ಷಮಿಸಿ ಎಂದು ಹೇಳುತ್ತಾರೆ. ಸಿಡುಕು ಮುಖದಿಂದ ಅವರು ಯಾವುದೇ ಮಾತುಗಳನ್ನು ಆಡುವುದಿಲ್ಲ. ನಮ್ಮ ನಾಗರಿಕತೆ, ಜನಜೀವನ ವಿದೇಶೀಯರಿಗಿಂತ ಪುರಾತನವಾದುದು. ನಮ್ಮ ಹಿರಿಯರು ನಮಗೆ ಹಲವಾರು ಸೌಜನ್ಯತೆಯ ಪಾಠಗಳನ್ನು ಕಲಿಸಿದ್ದಾರೆ. ಆದರೆ ನಾವು ಇತರರನ್ನು ಅನುಕರಣೆ ಮಾಡುತ್ತಲೋ, ಇಲ್ಲವೇ ಅಹಂಭಾವದಿಂದಲೋ, ಇಲ್ಲವೇ ನಾನು ಏನು ಮಾಡಿದರೂ ನಡೆಯುತ್ತದೆ ಎನ್ನುವ ಭಾವನೆಯಿಂದಲೋ ನಮ್ಮ ಹಿರಿಯರು ಹಾಕಿಕೊಟ್ಟ ನೀತಿ ನಿಯಮಗಳನ್ನು ಗಾಳಿಗೆ ತೂರಿದ್ದೇವೆ. ಯಾರು ಸೌಜನ್ಯತೆಯನ್ನು ತೋರಿಸುತ್ತಾರೆಯೋ ಅವರನ್ನು ಇಡೀ ಪ್ರಪಂಚವೇ ಮೆಚ್ಚುತ್ತದೆ. ನಾವು ರಾಹುಲ್ ದ್ರಾವಿಡ್, ನಾರಾಯಣಮೂರ್ತಿ ಅಥವಾ ರತನ್ ಟಾಟಾರನ್ನು ಮೆಚ್ಚುವುದು ಅವರ ಸೌಜನ್ಯತೆಗಾಗಿಯೇ ಹೊರತು ಅವರ ಹಣ, ಅಧಿಕಾರಕ್ಕಲ್ಲ. ನಾವು ಎಲ್ಲರೊಡನೆಯೂ ಸೌಜನ್ಯದಿಂದ ವರ್ತಿಸಿದರೆ ನಮ್ಮ ವ್ಯಕ್ತಿತ್ವ ವಿಕಸಿತಗೊಳ್ಳುತ್ತದೆ. ಸೌಜನ್ಯತೆಯನ್ನು ತೋರಿಸುವುದರಿಂದ ನಮಗೆ ಯಾವುದೇ ಖರ್ಚಾಗುವುದಿಲ್ಲ, ಬದಲಾಗಿ ಅದರಿಂದ ಲಾಭವಾಗುವುದೇ ಜಾಸ್ತಿ ಎನ್ನುತ್ತಾನೆ ಶೇಕ್ಸ್ಪಿಯರ್.